ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ವಿರಾಮದ ಮಾತುಗಳನ್ನಾಡ್ತಾ ಇದ್ದಂತೆಯೇ ಷೇರುಪೇಟೆಯಲ್ಲಿ ಭಾರಿ ಸಂಚಲನ ಉಂಟಾಗಿದೆ. ಇನ್ನು ಕಚ್ಚಾ ತೈಲದ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ವಿರಾಮದ ಮಾತುಗಳನ್ನಾಡಿದ್ದಾರೆ. ಇದರ ಪರಿಣಾಮ ನೋಡಿ ಏನೇನಾಗ್ತಾ ಇದೆ. ಒಂದೇ ಏಟಿಗೆ 11% ಕುಸಿದಿದೆ ಕಚ್ಚಾ ತೈಲದ ಬೆಲೆ. ಬೆಳಗ್ಗೆ ಏರಿದ್ದ ತೈಲ ಬೆಲೆ ಸಂಜೆಗಾಗುವಷ್ಟೊತ್ತಿಗೆ ಉಲ್ಟಾ. ಹೌದು, $113.32ನಿಂದ $101.01ಗೆ ಕುಸಿತ ಕಂಡಿದೆ. ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದ ಸಂದರ್ಭದಲ್ಲಿ ಇನ್ನೆಷ್ಟು ದಿವಸ ಯುದ್ಧ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಷೇರುಪೇಟೆಯಲ್ಲಿ ತಲ್ಲಣಗಳೇ ಉಂಟಾಗಿತ್ತು. ಆದರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಯುದ್ಧ ವಿರಾಮದ ಮಾತುಗಳನ್ನಾಡಿದ್ರು, ಕಚ್ಚಾ ತೈಲ, ಶೇರ್ ಮಾರ್ಕೆಟ್ ಇಲ್ಲೆಲ್ಲ ಭಾರಿ ಸಂಚಲನವಾಗಿದೆ. ಷೇರುಪೇಟೆಯಲ್ಲಿ ಹಬ್ಬ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಫ್ಟಿ, ವಾಲ್ ಸ್ಟ್ರೀಟ್ ಜಿಗಿತ ಬರೋಬ್ಬರಿ 870 ಪಾಯಿಂಟ್ಸ್ ಜಿಗಿತ ಕಂಡಿದೆ. ಹಾಗಾಗಿ ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದ ಸನ್ನಿವೇಶದಲ್ಲಿ ಪ್ರತಿಯೊಂದು ಕೂಡ ಅಲ್ಲೋಲ ಕಲ್ಲೋಲ ಆಗಿತ್ತು. ವಿಶೇಷವಾಗಿ ಶೇರ್ ಮಾರ್ಕೆಟ್ ಅಂದಾಗ ಏನಪ್ಪ ಇದು ಈ ರೀತಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಇದೀಗ ನೋಡಿ, ಶೇರ್ ಮಾರುಕಟ್ಟೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಸೊ ಯಾವಾಗ ಮಾರ್ಕೆಟ್ ಡೌನ್ ಆಗಿತ್ತು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿತ್ತು, ಹಂತವಾಗಿ ಕುಸಿತಾ ಇದೆಯಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಯಾರೆಲ್ಲ ಮಾಡಿರ್ತಾರೆ ಅವರಷ್ಟು ಯೋಚನೆ ಮಾಡಿರಲಿಲ್ಲ. ಆದರೆ ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾರೆ ಅವರೆಲ್ಲ ಕೂಡ ಆತಂಕಕ್ಕೊಳಗಾಗಿದ್ರು. ಹೀಗೆ ಯುದ್ಧ ಮುಂದುವರೆದ್ರೆ ಏನಪ್ಪ ಕತೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಆದರೆ ಈಗ ನೀವು ಗಮನಿಸಬಹುದು ತೈಲದ ಬೆಲೆಯಲ್ಲಿ ಆಗಿರುವಂಥ ಕುಸಿತವನ್ನು. ಇನ್ನು $113.32ನಿಂದ $101.01ಗೆ ಕುಸಿತವನ್ನು ಕಂಡಿರೋದ್ರಿಂದಾಗಿ ಒಂದಷ್ಟು ಬದಲಾವಣೆಗಳಂತೂ ಆಗಿದೆ. ಮತ್ತು ಯುದ್ಧದ ವಿಚಾರಕ್ಕೆ ಬರೋದಾದರೆ ಈ ಯುದ್ಧ ಯಾರಿಗೂ ಬೇಕಿಲ್ಲ. ಇದೊಂದು ರೀತಿ ಪ್ರತಿಷ್ಠೆ ಯುದ್ಧವಾಗಿ ಪರಿಗಣಿಸಿತ್ತು. ಜೊತೆಗೆ ನೀವು ಗಮನಿಸಬಹುದು ನಾಗರಿಕರು, ಇತರ ರಾಷ್ಟ್ರಗಳ ನಡುವಿನ ವ್ಯಾಪಾರ ವಹಿವಾಟು ಅಂದಾಗ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿತ್ತು. ಸೊ ಇದೀಗ ನೀವು ಗಮನಿಸಬಹುದು ಯುದ್ಧ ವಿರಾಮ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳ ನಡುವೆ ಶೇರ್ ಮಾರ್ಕೆಟ್ನಲ್ಲಿ ಒಂದು ರೀತಿ ಚೇತರಿಕೆ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಂಧಾನದ ಹಿಂದೆ ಭಾರತ ಸೇರಿದ ಹಾಗೆ ಹಲವು ದೇಶಗಳ ಪಾತ್ರ ಇಲ್ಲಿ ಪ್ರಮುಖವಾಗಿದೆ. ಯುದ್ಧ ನಿಲ್ಲಿಸಿ ಶಾಂತಿ ಮಂತ್ರವನ್ನ ಪಠಿಸುವಂತೆ ಮನವಿಯನ್ನ ಮಾಡಲಾಗಿತ್ತು. ಭಾರತ ಸೇರಿದ ಹಾಗೆ ಇತರ ದೇಶಗಳು ಮನವಿಯನ್ನ ಮಾಡಿಕೊಂಡು ಇದನ್ನ ಪರಿಗಣಿಸಿ ಕದನ ವಿರಾಮ. ಇರಾನ್ ವಿರುದ್ಧದ ಯುದ್ಧಕ್ಕೆ ವಿರಾಮ ಹಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. 5 ದಿನ ಸೇನಾ ಕಾರ್ಯಾಚರಣೆಯನ್ನ ಡೊನಾಲ್ಡ್ ಟ್ರಂಪ್ ಮುಂದೂಡಿದ್ದಾರೆ. ಹೌದು, ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡೋ ಸಂದರ್ಭದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ರು. ಈಗ ಯಾವ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ ಆ ದೇಶದ ಅಧ್ಯಕ್ಷರು ಪ್ರಧಾನಿಯ ಜೊತೆ ನಾನು ಮಾತುಕತೆಯನ್ನು ನಡೆಸಿದ್ದೇನೆ, 2 ಸಲ ದೂರವಾಣಿ ಸಂಪರ್ಕವನ್ನು ಮಾಡಿದ್ದೇನೆ. ಸದ್ಯ ಈ ಯುದ್ಧ ಮುಂದುವರೆದ್ರೆ ಅದರ ನೇರ ಪರಿಣಾಮವನ್ನು ಭಾರತ ಎದುರಿಸುತ್ತೆ ಅಂತ ಉಲ್ಲೇಖ ಮಾಡೋದ್ರ ಜೊತೆಗೆ ನಾವು ಸದ್ಯ ಶಾಂತಿ ಮಂತ್ರವನ್ನು ಪಠಿಸಬೇಕು, ಯುದ್ಧ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಸಲ ದೂರವಾಣಿ ಕರೆ ಮಾಡಿ ಆ ರಾಷ್ಟ್ರಗಳ ಜೊತೆ ನಾನು ಮಾತಾಡಿದ್ದೇನೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ರು. ನೋಡಿ, ಭಾರತ ಸೇರಿದ ಹಾಗೆ ಇತರ ರಾಷ್ಟ್ರಗಳು ಈ ಕದನ ವಿರಾಮ ಏನಿದೆ ಇದಕ್ಕೆ ಒಂದು ರೀತಿ ಮನವಿಯನ್ನು ಮಾಡಿಕೊಂಡಿದ್ರು, ಶಾಂತಿ ಮಂತ್ರವನ್ನು ಪಠಿಸಿದ್ರು. ಇದೆಲ್ಲವನ್ನ ಪರಿಗಣಿಸಿ ತೆಗೆದುಕೊಂಡಿರುವ ನಿರ್ಧಾರ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಮನಸ್ಥಿತಿಗೆ ಬಿಟ್ಟಿದ್ದು ಈ ಯುದ್ಧ ಅಥವಾ ಈ ಕದನ ವಿರಾಮ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿರ್ಬೋದು, ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿರ್ಬೋದು, ಹಲವಾರು ಸಂದರ್ಭದಲ್ಲಿ ಶಾಂತಿ ಮಂತ್ರವನ್ನು ಪಠಿಸ್ತಾರೆ. ಎಲ್ಲೋ ಯುದ್ಧ ಸ್ಟಾಪ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ತಾನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೇನೆ ಅನ್ನೋದನ್ನು ಬಹಿರಂಗವಾಗಿ ತಮ್ಮ ಖಾತೆಗಳ ಮೂಲಕ ಅಥವಾ ತಮ್ಮ ಹೇಳಿಕೆಗಳ ಮೂಲಕ ಕೊಡ್ತಾ ಇರ್ತಾರೆ. ಬಟ್ ಇಲ್ಲಿ ಸ್ವತಃ ಅಮೇರಿಕಾವೇ ಯುದ್ಧವನ್ನು ಮಾಡ್ತಾ ಇತ್ತು ಇಸ್ರೇಲ್ ಜೊತೆಗೆ ಸೇರಿಕೊಂಡು. ಸೊ ಹಾಗಾಗಿ ಇತರ ರಾಷ್ಟ್ರಗಳು ಜಾಗತಿಕವಾಗ್ತಿರುವಂತಹ ಸಮಸ್ಯೆಯನ್ನು
ಆ ಯುದ್ಧ ನಡೆಸ್ತಾ ಇರುವಂಥ ದೇಶಗಳಿಗೆ ಮನವರಿಕೆ ಕೊಡುವುದರಲ್ಲಿ ಒಂದು ಹಂತದ ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.